ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪ ಮಾಡೋಣ ಅಂತ ಅಂದರೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರಿ, ಇಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನ ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ಓಕೆನಾ? ಮುಂದೆ ಬರ್ತಕ್ಕಂಥ ಒಂದು ಬೇರೆ ಬೇರೆ ಪರೀಕ್ಷೆಗಳು ಬರ್ತಾ ಇದ್ದಾವೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳು ಬರ್ತವೆ. ಅವೆಲ್ಲದಕ್ಕೂ ಕೂಡ ಇಂತಹ ಒಂದು ಪ್ರಶ್ನೆಗಳು ಡೈರೆಕ್ಟಾಗಿ ನಿಮಗೆ ಯೂಸ್ಫುಲ್ ಆಗ್ತವೆ. ಅದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದನ್ನು ಮರಿಬೇಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಯಾರು ಕೂಡ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಒಂದು ಮೊದಲನೇ ಒಂದು ಪ್ರಶ್ನೆ ನೋಡೋಣ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಏನಪ್ಪ ಅಂತಂದರೆ, ಇಲ್ಲಿ ಒಂದು ನಿಗದಿತ ಒಂದು ಕೆಲಸವನ್ನು ಎ ಮತ್ತು ಬಿ ಅವರು ದಿನ ಬಿಟ್ಟು ದಿನದಂತೆ ಪರ್ಯಾಯವಾಗಿ ಕೆಲಸ ಮಾಡ್ತಾರೆ, ಮತ್ತು ಬಿ ಅವರು ಮೊದಲು ಕೆಲಸವನ್ನು ಶುರು ಮಾಡ್ತಾರಂತೆ. ಆ ಕೆಲಸವನ್ನು ಮತ್ತೆ ಎ ಒಬ್ಬರೇ 22 ದಿನಗಳಲ್ಲಿ ಪೂರ್ಣಗೊಳಿಸ್ತಾರಂತೆ. ಒಂದು ವೇಳೆ ಆ ಕೆಲಸವನ್ನು 11.5 ದಿನಗಳಲ್ಲಿ ಪೂರ್ಣಗೊಂಡರೆ ಮೂಲ ಕೆಲಸದ 4ನೇ 3 ಭಾಗವನ್ನು ಬಿ ಒಬ್ಬರೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾ ಇದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಅಂದರೆ ವರ್ಕ್ ಮತ್ತು ಇಲ್ಲಿ ಕೆಲಸ ಮತ್ತು ಟೈಮ್, ಸಮಯ ಮತ್ತು ಕೆಲಸದ ಬಗ್ಗೆ ಪಕ್ಕಾ ಒಂದು ಪ್ರಶ್ನೆ ಬಂದೇ ಬರ್ತದೆ ಎಲ್ಲ ಪರೀಕ್ಷೆಗಳಲ್ಲಿ. ತುಂಬ ಇಂಪಾರ್ಟೆಂಟ್. ಈ ರೀತಿಯಾಗಿ ಪ್ರಶ್ನೆ ಬಂತು ಅಂತಂದರೆ ಎಷ್ಟು ಜನ ಮಾಡ್ತೀರಂತೆ ಗೊತ್ತಾಗೋದಿಲ್ಲ. ನೋಡ್ಕೊಳ್ತಾ ಹೋಗೋಣಂತೆ. ಈಗ ಈ ಒಂದು ಪ್ರಶ್ನೆಯನ್ನು ಮಾಡೋದಕ್ಕಿಂತ ಮುಂಚೆ ನಾವು ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ. ನೋಡಿ, ತುಂಬ ಈಸಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದನ್ನು ಮೊದಲು ನೋಡ್ಕೊಂಡ್ಬಿಡೋಣ. ನೆಕ್ಸ್ಟು ಆ ಒಂದು ಮೊದಲನೇ ಪ್ರಶ್ನೆ ತೋರಿಸ್ದೆ, ಅದನ್ನು ನೋಡೋಣಂತೆ. ಆಯಿತಾ? ಓಕೆ, ಈಗ ಮೊದಲನೇದಾಗಿ ಈ ಒಂದು ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಈ ಒಂದು ಪ್ರಶ್ನೆ ಅಂತ ಅಂದರೆ, ನೋಡಿ, 20, 40, 60, 80, 100, 120 ಮತ್ತು 140 ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ತುಂಬ ಈಸಿ ಇದು. ನೋಡಿ, 20ಕ್ಕೆ 40 ಕೂಡಿಸಿ ಎಷ್ಟು? 60 ಆಯಿತು. 60ಕ್ಕೆ 60 ಕೂಡಿಸಿ 125. 120ಕ್ಕೆ 80 ಕೂಡಿಸಿದರೆ 200 ಆಯಿತು. 200ಕ್ಕೆ 100 ಕೂಡಿಸಿದರೆ 300 ಆಯಿತು. 300ಕ್ಕೆ 120 ಕೂಡಿಸಿದರೆ 420 ಆಯಿತು. 420ಕ್ಕೆ 140 ಕೂಡಿಸಿದರೆ 420ಕ್ಕೆ 140 ಕೂಡಿಸಿದರೆ ಎಷ್ಟಾಯ್ತಪ್ಪ ಅಂತಂದರೆ, ನೋಡಿ ಇಲ್ಲಿ 4 2 6, 4 1 5, ನೆಕ್ಸ್ಟು 560 ಆಯಿತು. ಹಾಗಾದರೆ ಎಷ್ಟು ಸಂಖ್ಯೆಗಳಿದ್ದಾವೆ? 1 2 3 4 5 6 7. ಟೋಟಲ್ ಆಗಿ 7 ಸಂಖ್ಯೆಗಳು ಇದ್ದಾವೆ. ಇದನ್ನು ಡಿವೈಡ್ ಭಾಗ ಮಾಡಿಬಿಟ್ವಿ ಅಂತಂದರೆ 7 8 56, 80ಕ್ಕೆ ಇಲ್ಲಿ ಸರಿಯಾದ ಉತ್ತರ ಬರ್ತದೆ. 80 ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಇಲ್ಲಿ ಆನ್ಸರ್ಗಳನ್ನು ಡೈರೆಕ್ಟಾಗಿ ಕೊಟ್ಟುಬಿಟ್ಟಿದ್ದೇನೆ. ಹಾಗಂತ ನೀವೇನಾದರೂ ಆನ್ಸರ್ನ ನೀವು ಇಲ್ಲಿ ಇದೆ ಅಂತ ನೀವು ಡೈರೆಕ್ಟಾಗಿ ಹೋಗ್ಬಿಟ್ರಿ ಅಂತ ನಿಮಗೆ ಬಿಡಿಸೋದಕ್ಕೆ ಬರೋದಿಲ್ಲ. ಇಲ್ಲಿ ಆನ್ಸರ್ನ ಕೊಟ್ಟಿರ್ತೇನೆ ಅಂತ ನೀವು ಮುಂದೆ ಹೋಗಬೇಡಿ. ನೀವು ಮೊದಲು ಒಂದು ಸಲ ಬಿಡಿಸಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನಿದ್ದೇನೆ, ನಿಮಗೆ ಈಸಿಯಾಗಿ ಇಲ್ಲಿ ನಿಮಗೆ ಬಿಡಿಸುವಂಥ ಒಂದು ಕೆಲಸವನ್ನು ನಾನು ಮಾಡಿಕೊಡ್ತೇನೆ. ಓಕೆನಾ? ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ವೇಳೆ ಒಂದು ಆಯತದ ಉದ್ದ ಮತ್ತು ಅಗಲವು ಕ್ರಮವಾಗಿ 7 ಸೆಂಟಿಮೀಟರ್, ನೋಡಿ 7 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದ್ರೆ ಆಯತದ ವಿಸ್ತೀರ್ಣ ಅಂತ ಕೇಳಿದರೆ, ಆಯತದ ವಿಸ್ತೀರ್ಣ ಅಂತ ಇಂಗ್ಲೀಷ್ನಲ್ಲಿ ಏನಪ್ಪ ಕರಿತೀವಿ ಅಂತ ಅಂದರೆ, ಇಲ್ಲಿ ರೆಕ್ಟ್ಯಾಂಗಲ್ ಅಂತಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಷ್ಟು ಅಂತ ಕೇಳಿದರೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎಷ್ಟು ಅಂತ. ಹಾಗಾದರೆ ಮೊದಲನೇದಾಗಿ ಆಯತದ ಒಂದು ವಿಸ್ತೀರ್ಣದ ಸೂತ್ರ ಏನಪ್ಪ ಅಂತ ಅಂದರೆ, ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಉದ್ದ ಇಂಟು ಅಗಲ ಈಸ್ ಈಕ್ವಲ್ ಟು ವಿಸ್ತೀರ್ಣ. ಇಂಥ ಒಂದು ಫಾರ್ಮುಲಾಗಳು ಇರ್ತವೆ, ಕರೆಕ್ಟಾಗಿ ನೆನಪಿಟ್ಕೊಳ್ತಾ ಹೋಗಿ. ಯಾಕೆಂತ ಈ ಫಾರ್ಮುಲಾ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಓಕೆನಾ? ಉದ್ದ ಇಂಟು ಅಗಲ ಏನಪ್ಪ ಅಂತಂದರೆ, ಈ ಒಂದು ಆಯತದ ಉದ್ದ ಮತ್ತು ಅಗಲ ಎಷ್ಟೆಷ್ಟು ಕೊಟ್ಟಿದ್ದಾರೆ? 7 ಮತ್ತು 5 ಕೊಟ್ಟಿದ್ದಾರೆ. 7 ಇಂಟು 5 ಈಸ್ ಈಕ್ವಲ್ ಟು 35. ಓಕೆನಾ? 35 ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲಿದೆ? ಆಪ್ಷನ್ ಏನಲ್ಲಿದೆ ನೋಡಿ, 35 ಸೆಂಟಿಮೀಟರ್ ಸ್ಕ್ವೇರ್. ಇದು ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಅಮರವರು 300ಕ್ಕೆ ಗೋಡೆ ಗಡಿಯಾರನ ಖರೀದಿಸ್ತಾರೆ. ಅಂದರೆ ಎಷ್ಟಂತಂದರೆ 300 ರೂಪಾಯಿಗೆ ಈ ಒಂದು ಗೋಡೆ ಗಡಿಯಾರ ಸಿಗುತ್ತಂತೆ. ಅದನ್ನು ಖರೀದಿಸ್ತಾರೆ. ಅದನ್ನು 200 ರೂಪಾಯಿಗೆ ಮಾರ್ತಾರಂತೆ. ಇಲ್ಲಿ 200 ರೂಪಾಯಿಗೆ ಮಾರ್ತಾರೆ ಅಂತ ಕೊಟ್ಟಿದ್ದಾರೆ. 200 ರೂಪಾಯಿಗೆ ಮಾರಿದರು. ಎಷ್ಟಪ್ಪ ನಷ್ಟ ಆಯಿತು? ಎಷ್ಟು ನಷ್ಟ ಆಯಿತು? 100 ರೂಪಾಯಿ ನಷ್ಟ ಆಯಿತು. 100 ರೂಪಾಯಿ ನಷ್ಟ ಆಯಿತು. ಅವರ ಒಂದು ಶೇಕಡಾವಾರು ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು 100 ರೂಪಾಯಿ ನಷ್ಟ ಆಗಿದೆ. ಎಲ್ಲರಿಗೂ ಕೂಡ ಗೊತ್ತು 100 ರೂಪಾಯಿ ನಷ್ಟ ಆಗಿದೆ ಅಂತ. ಅದನ್ನು ಪರ್ಸೆಂಟೇಜ್ನಲ್ಲಿ ಬರೀರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ತುಂಬ ಇಂಪಾರ್ಟೆಂಟು. ಟೋಟಲ್ ಅವರು ಪರ್ಸೆಂಟೇಜ್ನಲ್ಲಿ ಬರೀಬೇಕು ಅಂತ ಅಂದರೆ ಮೊದಲು ಒಂದು ಈ ರೀತಿಯ ಗೆರೆ ಬರೆದ್ಬಿಡಿ.
ಇಲ್ಲಿ ಎಷ್ಟು ರೂಪಾಯಿಗೆ ಅವರು ತೊಗೊಂಡಿದ್ದಾರೆ? 300 ರೂಪಾಯಿಗೆ ತೊಗೊಂಡಿದ್ದಾರೆ. 300 ರೂಪಾಯಿಗೆ ತೊಗೊಂಡಿದ್ದಾರೆ. ಅದೇ ಎಷ್ಟು ರೂಪಾಯಿಗೆ ಮಾರಿದರೆ? 200 ರೂಪಾಯಿಗೆ ಮಾರಿದ್ದಾರೆ. ಆದರೆ ನಷ್ಟ ಎಷ್ಟಾಗಿದೆ ಅವರಿಗೆ? ನಷ್ಟ ಇಲ್ಲಿ 100 ರೂಪಾಯಿ ನಷ್ಟ ಆಗಿದೆ. 100 ರೂಪಾಯಿ ನಷ್ಟ ಆಗಿದೆ. ನಾವು ಏನು ಕೇಳಿದರೆ ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ ಎಷ್ಟು ಅಂತಂದರೆ -100 ರೂಪಾಯಿ. 100 ರೂಪಾಯಿನ ಅದು ಎಷ್ಟು ಪರ್ಸೆಂಟೇಜ್ ಅಂತಂದರೆ 1%ಗೆ ಎಷ್ಟಪ್ಪ ಅಂತ ಬರಿತೀವಿ ಅಂತಂದರೆ 100 ಅಂತ ಬರಿತೀವಿ ನಾವು. ಓಕೆನಾ? ಇಷ್ಟೇ. 2 ಕ್ಯಾನ್ಸಲ್ ಆಯಿತು. ಇದನ್ನು ಮಾಡಿದ್ವಿ ಅಂತಂದರೆ 33.3% ಇಲ್ಲಿ ಬರ್ತದೆ. ಇದೇನಪ್ಪ ಅಂತಂದರೆ ನಷ್ಟಕ್ಕೆ ನಾವು ಮೈನಸ್ ಅಂತ ಕರಿತೇವೆ. ಆದರೆ ಇಲ್ಲಿ ಎಲ್ಲೂ ಕೂಡ ಮೈನಸ್ ಕೊಟ್ಟಿಲ್ಲ. ಇಲ್ಲಿ ನೋಡಿ 33, ಇಲ್ಲಿ 33.33% ನಷ್ಟ ಇಲ್ಲಿದೆ ಅಂತ ಆಪ್ಷನ್ ಏನಲ್ಲಿದೆ. ಹಾಗಾಗಿ ಆಪ್ಷನ್ ಇಲ್ಲಿ ಸರಿ ಉತ್ತರವಾಗಿದೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 500 ರೂಪಾಯಿಯಲ್ಲಿ ಖರೀದಿ ಮಾಡ್ತಾರಂತೆ. 500 ರೂಪಾಯಿಗೆ ಅವರು ಖರೀದಿ ಮಾಡ್ತಾರೆ, 500 ರೂಪಾಯಿಗೆ ತಗೊಳ್ತಾರೆ. ಆಯಿತಾ? ಅದನ್ನು 600 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. 600 ರೂಪಾಯಿಗೆ ಏನಪ್ಪ ಮಾಡ್ತಾರೆ? ಮಾರಾಟ ಮಾಡ್ತಾರೆ. ಹಾಗಾದರೆ ಅವರಿಗೆ ಆಗಿದ್ದ ಲಾಭ ಎಷ್ಟು ಅಂತ ಅಂದರೆ 100 ರೂಪಾಯಿ ಲಾಭ ಆಯಿತು. 100 ರೂಪಾಯಿ ಲಾಭ ಆಯಿತು. ಹಾಗಾದರೆ ಶೇಕಡ ಲಾಭ ಕಂಡುಹಿಡಿಯಿರಿ. ಇದೇ ಸೇಮ್ ನಾನು ಆಗಲೇ ಹೇಳಿದ್ನಲ್ಲ ಅದೇ. ಮೊದಲು ಡಿವೈಡೆಡ್ ಬೈ ಬರೋದು ಬಿಡಿ. ಎಷ್ಟು ರೂಪಾಯಿಗೆ ತೊಗೊಂಡಿದ್ದಾರೆ? 500 ರೂಪಾಯಿಗೆ ತೊಗೊಂಡಿದ್ದಾರೆ. 500 ರೂಪಾಯಿಗೆ ತೊಗೊಂಡಿದ್ದಾರೆ. ಎಷ್ಟು ಲಾಭ ಆಗಿದೆ? 100 ರೂಪಾಯಿ ಲಾಭ ಆಗಿದೆ. ಹಾಗಾದರೆ 100% ಎಷ್ಟು ನೋಡಿ. ಈ 2 ಕ್ಯಾನ್ಸಲ್ ಮಾಡಿ. 5 1 5 2 10 0 20% ಇಲ್ಲಿ ಸರಿದ ಉತ್ತರ ಆಗಿದೆ. ಆಯಿತಾ? ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ದತ್ತಾಂಶದ ಕೋಷ್ಟಕವನ್ನು ನೋಡಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಳತೆ ಮಾಡಲಾದ ಹುಟ್ಟಿದ ದಿನ, ಮಗುವಿನ ಎತ್ತರ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡಿ, 7ನೇ ಹುಟ್ಟುಹಬ್ಬದಿಂದ 8ನೇ ಒಂದು ಹುಟ್ಟುಹಬ್ಬದವರೆಗೆ ಮಗುವಿನ ಎತ್ತರದಲ್ಲಿ ಸೆಂಟಿಮೀಟರ್ಗಳಲ್ಲಿ ಆಗಿರ್ತಕ್ಕಂಥ ಒಂದು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಸೆಂಟಿಮೀಟರ್ನಲ್ಲಿ ಆಗಿರ್ತಕ್ಕಂಥ ಹೆಚ್ಚಳ ಎಷ್ಟು ಅಂತ ಅಂದರೆ 7ನೇ ಒಂದು ಬರ್ತಡೆಯಿಂದ 8ನೇ ಒಂದು ಬರ್ತಡೆ ಅಂತ. ಇಲ್ಲಿ ಸೆಂಟಿಮೀಟರ್ ಅಂತ ಇಲ್ಲಿ ನೋಡಿ 162 ಇತ್ತು, 170 ಆಯಿತು. ಎಷ್ಟು ಇನ್ಕ್ರೀಸ್ ಆಗಿದೆ? +8 ಇನ್ಕ್ರೀಸ್ ಆಗಿದೆ. ಅದನ್ನು ಕೇಳಿರೋದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಹಾಗಾದರೆ ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಓಕೆ, ಇಲ್ಲಿ ಸರಳ ಬಡ್ಡಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ನೋಡಿ. ವಾರ್ಷಿಕವಾಗಿ 5% ಬಡ್ಡಿ ದರದಲ್ಲಿ 2 ವರ್ಷಗಳ ಅವಧಿಗೆ ಎರವಲು ಪಡೆದಂಥ ಒಂದು 3500 ರೂಪಾಯಿಗಳನ್ನು 3500 ರೂಪಾಯಿಗಳು ಇದು ಪ್ರಿನ್ಸಿಪಲ್ ನೋಡಿ. ಇಲ್ಲಿ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR/100 ಅಂತ ನಾವು ಕರಿತೇವೆ. ಸರಳ ಬಡ್ಡಿಗೆ PTR/100 ಅಂತ ಸೂತ್ರ ಇದು. ತುಂಬ ಇಂಪಾರ್ಟೆಂಟ್ ಸೂತ್ರ, ನೆನ್ಪಿಟ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಓಕೆನಾ? ಇಲ್ಲಿ ಮೊತ್ತದ ಮೇಲಿನ ಒಂದು ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸರಳ ಬಡ್ಡಿ ಅಂತಂದರೆ ಸಿಂಪಲ್ ಇಂಟ್ರೆಸ್ಟನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ನಮಗೆ ಸೂತ್ರ ಏನು ಗೊತ್ತಿದೆ? PTR/100. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? 3500 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 3500. ಅದೇ ರೀತಿ ಇಲ್ಲಿ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 2 ವರ್ಷಗಳ ಅವಧಿ ಅಂತ ಕೊಟ್ಟಿದ್ದಾರೆ. 2 ಅಂತ ಬರ್ಕೊಂಬಿಡಿ. ಅದೇ ರೀತಿ ಇಲ್ಲಿ ಎಷ್ಟು ಪರ್ಸೆಂಟ್ ಅಂತಾರೆ? 5% ಬಡ್ಡಿ ದರ ಅಂತ ಕೊಟ್ಟಿದ್ದಾರೆ. ರೇಟು 5 ಬರ್ಕೊಂಬಿಡಿ. ಡಿವೈಡೆಡ್ ಬೈ 100. ಆಯಿತಾ? ಓಕೆ, ಈ 0ಗೆ ಈ 2 ಕ್ಯಾನ್ಸಲ್ ಮಾಡಿ. ನೋಡಿ, ಇಲ್ಲಿ 2 5 10 ಆಯಿತು. 10 × 35 350 ಈಸ್ ಈಕ್ವಲ್ ಟು 350. ಇದು ಸರಿದ ಉತ್ತರ ಆಗಿದೆ. ಆಪ್ಷನ್ ಬಿ ಸರಿದ ಉತ್ತರ. ಆಯಿತಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇದು ಕೂಡ ಸೇಮ್ ಇದೆ. 5% ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಎರಡು ಪಡೆದ 2500 ರೂಪಾಯಿ ಅಂತ ಕೊಟ್ಟಿದ್ದಾರೆ. 2500 ರೂಪಾಯಿ. ಟೈಮ್ ಎಷ್ಟು? 2 ವರ್ಷ. ರೇಟ್ ಎಷ್ಟು? 5% ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಷ್ಟಾಯಿತು? 2 ಕ್ಯಾನ್ಸಲ್ ಆಯಿತು. 250 ಆನ್ಸರ್ ಬಂತು. 250 × 250 ಬಂತ. ಆಪ್ಷನ್ ಎ. ನೀವು ಸ್ಪೀಡಾಗಿ ಮಾಡ್ಬೋದು. ಮೊದಲು ನಿಮಗೆ ಗೊತ್ತಿರಬೇಕು. ಅದು ಗೊತ್ತಿತ್ತು ಅಂತಾರೆ ನೀವು ಈಸಿಯಾಗಿ ಸ್ಪೀಡಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಲಾಸಾಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂತಂದರೆ 16, 20, 24ರ ಲಾಸ ಅಂತ ಕೊಟ್ಟಿದ್ದಾರೆ. ಲಾಸ ಅಂತಂದರೆ ಲಘುತ್ತರ ಒಂದು ಸಮಾನಾಂತರ ಒಂದು ಇದೆ. ಲಘುತ್ತರ ಒಂದು ಸಮಾನಾಂತರ, ಅದನ್ನು ಇಲ್ಲಿ ಕಂಡುಹಿಡಿಯಿರಿ ಅಂತ. ಹಾಗಾಗಿ ಲಾಸ ಕಂಡುಹಿಡಿಯೋದು ಹೇಗಪ್ಪ ಅಂತಂದರೆ ನೋಡಿ, ನೆನ್ಪಿಟ್ಕೊಳ್ಳಿ. ಲಾಸ ಕಂಡುಹಿಡಿಯೋದು ಹೇಗಂತಂದರೆ ಇಲ್ಲಿ ಮೊದಲು 3 ಸಂಖ್ಯೆಗಳನ್ನ ಬರ್ಕೋಬೇಕು. ಈ ರೀತಿಯಾಗಿ 3 ಸಂಖ್ಯೆಗಳು ಯಾವುದರಿಂದ ಭಾಗ ಆಗುತ್ತೆ ನೋಡಬೇಕು. ಇಲ್ಲಿ ನೋಡಿ 2ರಿಂದ ಭಾಗ ಆಗುತ್ತೆ. 2 8 16, 2 10 20, 2 12 24. ಆಯಿತಾ? ಇನ್ನೂ ಯಾವುದರಿಂದ ಭಾಗ ಆಗುತ್ತೆ ನೋಡಿ? 2ರಿಂದ. 2 4, 2 5, 2 6. ಇನ್ನು ಯಾವುದರಿಂದ ಭಾಗ ಆಗುತ್ತೆ? 3 ಕೂಡ ಭಾಗ ಆಗಲ್ಲ. ಇಲ್ಲಿ 5 ಭಾಗ ಆಗಲ್ಲ ಇವಾಗ. ಆದರೂ ಕೂಡ ಇಲ್ಲಿ 4 ಮತ್ತು 6 ಭಾಗ ಆಗುತ್ತೆ. ಆದರೂ ಕೂಡ ನೋಡಬೇಕು. 2 2, 2 6, 2 3,
ಇಲ್ಲಿ 2 3 ಆಗಬೇಕು. ಓಕೆ ನೋಡಿ 2 3 6. ನೆಕ್ಸ್ಟ್ 5 ಹಾಗೆ ಬರೀರಿ. ಈಗ ನೋಡಿ ಎಲ್ಲವನ್ನು ಕೂಡ ಗುಣಿಸಿ, ಇದನ್ನು ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು. ಇದೆ ಲಾಸ ಆಯಿತಾ. 2 2 4, 4 2 8, 8 2 16, 16 5 80, 83 240. ಆಪ್ಷನ್ ಇಲ್ಲಿ ಸಿ ಸರಿದ ಉತ್ತರ ಆಯಿತಾ. ಓಕೆ, ಮಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 28, 35, 42 ಅಂತ ನೋಡಿ. ತುಂಬ ಇಂಪಾರ್ಟೆಂಟ್, ಮಾಸ ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ. ಇದು ಏನಾಯ್ತಪ್ಪ. ಓಕೆ, ನೋಡಿ ಮಾಸ ನೋಡೋಣ ಇವಾಗ. 20, 28 ಇದೆ, 35 ಇದೆ, 42 ಇದೆ, 42 ಆಯಿತಾ. 3 ನಂಬರ್ ಇದ್ದಾವೆ. ಮಾಸ ಹೇಗಪ್ಪ ಅಂತಂದರೆ ಇಲ್ಲಿ ಯಾವ ಒಂದು ಹೈಯೆಸ್ಟ್ ನಂಬರಿಂದ ಇದು ಇವು 3 ಕೂಡ ಭಾಗ ಆಗ್ತವೆ ಅಂತ. 3 ಭಾಗ ಆಗಬೇಕು, ಅದು ಹೈಯೆಸ್ಟ್ ನಂಬರ್ ಅಂದರೆ ದೊಡ್ಡದಾದ ನಂಬರ್ ಇರಬೇಕು. ಇಲ್ಲಿ ನೋಡಿ ಆಪ್ಷನ್ ಮುಖಾಂತರ ಹೋಗೋಣ. ಇದಕ್ಕೆ 11ರಿಂದ 28 ಭಾಗ ಆಗುತ್ತಾ? ಆಗಲ್ಲ. 3 ಕೂಡ ಭಾಗ ಆಗಬೇಕು, 1ಕ್ಕಾಗಲ್ಲ ಅಂತ ಆನ್ಸರ್ ಬರಲ್ಲ. ಇಲ್ಲಿ ನೋಡಿ ಆಪ್ಷನ್ ಸಿ 3 ಇದೆ, 3ರಿಂದ 42 ಭಾಗ ಆಗುತ್ತೆ, ಆದರೆ ಇನ್ನೂ 2 ಕೂಡ ಭಾಗ ಆಗಲ್ಲ. ಅದೇ ರೀತಿ ಆಪ್ಷನ್ ಡಿ ನೋಡಿ 5ರಿಂದ 35 ಭಾಗ ಆಗುತ್ತೆ, ಇನ್ನು 28 42 2 ಕೂಡ ಭಾಗ ಆಗೋದಿಲ್ಲ. ಹಾಗಾದರೆ ಆಪ್ಷನ್ ಎ ನೋಡಿ. ಇಲ್ಲಿ ಆಪ್ಷನ್ ಎ ಇಲ್ಲಿ 7 4 28, 7 5 35, 7 6 42. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಓಕೆ, ಈ ಪ್ರಶ್ನೆಗಾಗಿ ಎಲ್ಲರೂ ಕೂಡ ಕಾಯ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡ್ಕೊಂಬಿಡೋಣ ಇವಾಗ. ಇಲ್ಲಿ ನೋಡಿ ಇವಾಗ ನೋಡ್ಕೊಂಬಿಡೋಣ. ಈ ಒಂದು ಪ್ರಶ್ನೆ ತುಂಬ ಈಸಿ ಇದೆ, ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೇನೆ, ನೋಡ್ಕೊಂಬಿಡಿ. ಓಕೆ, ಬನ್ನಿ. ಈಗ ಒಂದು ನಿಗದಿತ ಕೆಲಸ ಅಂತೆ ಎ ಮತ್ತು ಬಿ ಕೆಲಸ ಮಾಡ್ತಾರೆ. ಇಲ್ಲಿ ಅವ್ರು ಹೇಗಪ್ಪ ಕೆಲಸ ಮಾಡ್ತಾರೆ ಅಂತ ಒಂದಿನ ಬಿಟ್ಟು ಒಂದಿನ ಕೆಲಸ ಮಾಡ್ತಾರೆ. ಬಿ ಮೊದಲು ಸ್ಟಾರ್ಟ್ ಮಾಡ್ತಾರಂತೆ. ಬಿ ಮೊದಲನೇ ದಿನ, ಎ ಎರಡನೇ ದಿನ, ಅದೇ ರೀತಿ ಬಿ ನೆಕ್ಸ್ಟ್ ದಿನ, ಎ ನೆಕ್ಸ್ಟ್ ದಿನ, ಈ ರೀತಿಯಾಗಿ ಕೆಲಸ ಮಾಡ್ತಾರೆ ಅವರು. ಹಾಗಾದರೆ ಇಲ್ಲಿ ಬಿ ಅವರು ಮೊದಲು ಕೆಲಸವನ್ನು ಶುರು ಮಾಡ್ತಾರಂತೆ. ಬಿ ಮೊದಲು ಶುರು ಮಾಡ್ತಾರೆ, ಎ ನೆಕ್ಸ್ಟ್ ದಿನ ಕೆಲಸ ಮಾಡ್ತಾರೆ, ಹಾಗೆ ಬಿ ಎ ಕೆಲಸ ಮಾಡ್ತಾರೆ. ಅದೇ ಕೆಲಸವನ್ನು ಎ ಒಬ್ಬರೇ 22 ದಿನದಲ್ಲಿ ಕೆಲಸ ಮುಗಿಸ್ತಾರಂತೆ. ಎ 22 ದಿನದಲ್ಲಿ ಒಬ್ಬರೇ ಕೆಲಸವನ್ನು ಕಂಪ್ಲೀಟ್ ಮಾಡಿಬಿಡ್ತಾರೆ ಇವರು. ಅದೇ ಒಂದು ವೇಳೆ ಆ ಕೆಲಸವನ್ನು 11 ದಿನಗಳಲ್ಲಿ ಇವರು ಪೂರ್ಣಗೊಳಿಸಿದ್ರಿ ಅಂದರೆ ಇವರು ಬಿ ಎ ಈ ರೀತಿಯಾಗಿ 11 ದಿನಗಳಲ್ಲಿ ಪೂರ್ಣಗೊಳ್ತದೆ. ಹಾಗಾದರೆ ಬಿ ಎಷ್ಟು ದಿನ ಕೆಲಸ ಮಾಡಿರ್ತಾನೆ? 6 ದಿನ ಕೆಲಸ ಮಾಡಿರ್ತಾನೆ. ನೋಡಿ ಬಿ ಎಷ್ಟು ದಿನ ಕೆಲಸ ಮಾಡಿರ್ತಾನೆ? 6 ದಿನ. ಅಂದರೆ ಇಲ್ಲಿ ನೋಡಿ ಬಿ ಎ ಈ ರೀತಿಯಾಗಿ 10ನೇ ದಿನ ಯಾರಪ್ಪ ಮಾಡ್ತಾರೆ? ಎ ಕೆಲಸ ಮಾಡ್ತಾರೆ. 11ನೇ ದಿನ ಬಿ, 12ನೇ ದಿನ ಎ ಕೆಲಸ ಮಾಡ್ತಾನೆ. 12ನೇ ದಿನ ಎ ಎಷ್ಟು ಕೆಲಸ ಮಾಡ್ತಾನೆ? ಅರ್ಧ ಕೆಲಸ ಮಾತ್ರ ಮಾಡ್ತಾನೆ. ಓಕೆನಾ. ಅದೇ ರೀತಿ ಎ ಎಷ್ಟು ದಿನ ಕೆಲಸ ಮಾಡ್ತಾನೆ? 5.5 ದಿನ. 5.5 ದಿನ ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ ಈಗ ತುಂಬ ಇಂಪಾರ್ಟೆಂಟು. ಎ 22 ದಿನದಲ್ಲಿ ಕೆಲಸ ಮುಗಿಸ್ತಾನಂತೆ. ಆದರೆ ಇಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದಾನೆ? 5.5 ದಿನ ಕೆಲಸ ಮಾಡಿದ್ದಾನೆ. 5.5 ದಿನ ಕೆಲಸ ಮಾಡಿದ್ದಾನೆ. ಇನ್ನು ಎಷ್ಟು ದಿನ ಕೆಲಸ ಮಾಡಿದರೆ ಎ ಮುಗಿಸ್ತಾನೆ? ಇಲ್ಲಿ 5.5ನ ಕಳೆದು ಬಿಡ್ರಿ. 22ರಲ್ಲಿ 5.5 ಕಳೆದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 16.5 ಬಂತು. ಇನ್ನು ಎ 16.5 ದಿನದಲ್ಲಿ ಕೆಲಸ ಮಾಡಿದರೆ ಕಂಪ್ಲೀಟ್ ಒಬ್ಬನೇ ಕೆಲಸ ಮುಗಿಸ್ಬಿಡ್ತಾನೆ. ಆದರೆ ಅವನು ಮಾಡೋದಿಲ್ಲ. ಆ ಕೆಲಸವನ್ನು ಯಾರು ಮಾಡ್ತಾರೆ? ಬಿ ಮಾಡ್ತಾನೆ. ಅದೇ ಎಷ್ಟು ದಿನದಲ್ಲಿ ಮಾಡ್ತಾನೆ? 6 ದಿನದಲ್ಲಿ ಮಾಡ್ತಾನೆ. ಹಾಗಾದರೆ ಎ ಮತ್ತು ಬಿನ ಒಂದು ಅನುಪಾತ ನೋಡೋಣ. ಎ ಮತ್ತು ಬಿ, ಎ 16.5 ದಿನದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಬಿ 6 ದಿನಗಳಲ್ಲಿ ಮಾಡ್ತಾನೆ. ಇದು ಎಷ್ಟು ಟೈಮ್ ಇದು? ಅದೇನಾದರೂ ಎಫಿಷಿಯನ್ಸಿ ನೋಡೋದಾದರೆ ಎಫಿಷಿಯನ್ಸಿ ಉಲ್ಟಾ ಆಗ್ತದೆ. ಆ ಎ ಇಲ್ಲಿ 6 ಬರ್ತದೆ, ಇಲ್ಲಿ 16.5 ಬರ್ತದೆ. ಆಯಿತಾ. ಎಫಿಷಿಯನ್ಸಿ ಯಾವತ್ತಿಗೂ ಉಲ್ಟಾ ಆಗ್ತದೆ. ಕೆಲಸದ ಒಂದು ಟೈಮ್ನ ಒಂದು ಉಲ್ಟಾ ಎಫಿಷಿಯನ್ಸಿ ಇರ್ತದೆ. ಆಯಿತಾ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ನಾವು ಸಿಂಪ್ಲಿಫಿಕೇಶನ್ ಮಾಡೋಣ. 6 × 2 12 ಆಯಿತು. 16.5 × 2 33 ಆಯಿತು. ಇದು ಕೂಡ ಎಫಿಷಿಯನ್ಸಿನೇ. ಆಯಿತಾ. ನೆಕ್ಸ್ಟ್ ಇವೆರಡೂ ಕೂಡ ಒಂದರಿಂದ ಭಾಗ ಆಗ್ತವೆ, 3ರಿಂದ ಭಾಗ ಆಗುತ್ತೆ. ನೋಡಿ ಇಲ್ಲಿ 3 4 12, 3 1 3 1 3. ಇದು ಕೂಡ ಎಫಿಷಿಯನ್ಸಿ. ನೋಡಿ ಈಗ ಎಫಿಷಿಯನ್ಸಿ ಸಿಕ್ತು. ಯಾರ್ದು ಎಫಿಷಿಯನ್ಸಿ ಸಿಕ್ತು?
ಎ ಮತ್ತು ಬಿನ ಒಂದು ಎಫಿಷಿಯನ್ಸಿ ಎಷ್ಟಿದೆ? 4 ಮತ್ತು 11 ಇದೆ. ಅದೇ ಎ ಇಲ್ಲಿ 22 ದಿನ ಕೆಲಸ ಮಾಡಿದರೆ ಅದು ಎ ಕಂಪ್ಲೀಟಾಗಿ ಕೆಲಸ ಮಾಡ್ತಾನಂತೆ. 22 ದಿನ ಕೆಲಸ ಮಾಡಿಬಿಟ್ರೆ ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಆದರೆ ಅವನಿಗೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 4 ಭಾಗ ಕೆಲಸ ಮಾಡ್ತಾನೆ. 4 ಭಾಗ ಕೆಲಸ ಮಾಡ್ತಾನೆ. ಹಾಗಾದ್ರೆ 4 2 8, 4 2 8, ಟೋಟಲಾಗಿ 88 ದಿನಕ್ಕೆ 88 ಭಾಗ ಕೆಲಸ ಮಾಡಿದರೆ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ. 88 ದಿನ ಕೆಲಸ ಮಾಡಿದರೆ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ. ಇಲ್ಲಿ ಬರೋಣ, 88 ದಿನ ಕೆಲಸ ಮಾಡಿದರೆ ಕಂಪ್ಲೀಟ್ ಕೆಲಸ ಮುಗಿದಿದೆ. ಆದರೆ ಮುಂದೆ ಏನು ಕೇಳಿದರೆ ನೋಡಿ, ಮೂಲ ಕೆಲಸದ 3/4 ಭಾಗವನ್ನು, ಪೂರ್ಣ ಕೆಲಸ ಅಂತ 88, ಪೂರ್ಣ ಕೆಲಸದ 3/4 ಭಾಗ ಅಂತಾರೆ 3/4 ಇಂಟು 3/4 ಭಾಗವನ್ನು ಬಿ ಒಬ್ಬರೇ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರಂತೆ? ಬಿ ಒಂದು ದಿನದಲ್ಲಿ 11 ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮಾಡ್ತಾರಂತೆ? /11 ಆಗಬೇಕು. 1/11 ಆಯಿತಾ? ಇಲ್ಲಿ ನೋಡಿ, 4 1 4 2 8, 4 2 8, 11 1 11 2 22, 2 × 3 = 6 ದಿನದಲ್ಲಿ ಅವರು ಕೆಲಸವನ್ನು ಮುಗಿಸ್ತಾರೆ. ಹಾಗಾಗಿ ಆಪ್ಷನ್ ಸಿ ಸರಿ ಉತ್ತರ ಆಗಿದೆ. ಓಕೆ, ಈ ಒಂದು ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.